ಜ್ಞಾನವನ್ನು ಯಲ್ಲಾಲಿಗ ಮಹಾರಾಜರ ಪುರಾಣ ನೀಡುತ್ತದೆ ಅಂತಂದ್ರೆ ಎಷ್ಟು ಆನಂದವಾ. ನೀವು ಬಂದು 3 ತಾಸು ಕುಂತೀರಿ, ನೀವು ಎಲ್ಲಿದ್ದೀರಿ ಗೊತ್ತಿಲ್ಲ. ಅದುನೇ ಯಲ್ಲಾಲಿಗ ಮಹಾರಾಜರ ಪುರಾಣ. ಯಾವಾಗ ನೀವು ಗುಡಿ ಒಳಗೆ ಕಾಲಿಟ್ರಿ, ನಿಮಗೆ ಕಾಡುವ ಅನೇಕ ಪೀಡೆಗಳು, ಅನೇಕ ದುಃಖ ಬಾಧೆಗಳು, ಚಿಂತೆಗಳು ಏನೆಲ್ಲ ಇದ್ದರೆ ನಿಮ್ಮ ಸಂಕಟ ಬಂದು ಇಲ್ಲಿ ಹೊರಗೆ ನಿಂತಿರ್ತಾವವು. ಇಲ್ಲಿ ಒಳಗೆ ಬರ್ಲಿಕ್ಕೆ ಅವಕ್ಕೆ ಅನುಮತಿ ಕೊಟ್ಟಿಲ್ಲ ಮಲ್ಲಯ್ಯ. 3 ತಾಸು ಅವುಗಳಿಗೆ ಬಿಟ್ಟು ಆರಾಮಿದ್ದೀರಿ. ಇಲ್ಲಿ ಎದ್ದು ಹೋದ ಮೇಲೆ ಅವು ಮತ್ತೆ ಗಂಟೆ ಬೆಳಿಬೇಕಂತವ. ಎದ್ದು ಹೋದ್ಮೇಲೆ ಅವು ನಿಮಗೆ ಮತ್ತೆ ಗಂಟೆ ಬೆಳಿಬಾರ್ದು ಅಂದ್ರ ಸದ್ಗುರು ಯಲ್ಲಾಲಿಗ ಮಹಾರಾಜಕ್ಕೆ ಅಂತ ಈ ನಾಮ ಎದೆ ಒಳಗೆ ಕಟ್ಟಿ ಇಟ್ಟುಕೊಂಡು ಸ್ಮರಣೆ ಮಾಡ್ರವ. ಯಾರು ಹೃದಯದೊಳಗೆ ದೇವರದನ್ನ ಅಲ್ಲಿ ಕಾಡುವ ಪೀಡೆಗಳಿಗೆ ಸ್ಥಳ ಇಲ್ಲ. ಯಾವ ಮನುಷ್ಯನೊಳಗೆ ದೇವರ ನಾಮ ಇಲ್ಲ, ಯಾವ ಅಸ್ತಿತ್ವದೊಳಗಿಲ್ಲ, ಯಾವ ನಾಸ್ತಿಕ ಆಗ್ಯಾನ ಅವನಿಗೆ ಜಗತ್ತಿನ ಯಾವ ಪೀಡೆಗಳು ಬಿಡುವುದಿಲ್ಲ. ಅದಕ್ಕೆ ಗುರುವಿಂದು ಎಂತಾದ್ರೂ ಗುರುವಿನ ನೀಲ ಅಂತ ಎದಕ್ಕೆ ಹೇಳಿದೆ ಅಂದ್ರೆ, ಅರ ಮುನಿದರೆ ಗುರು ಕಾಯುವನು. ಗುರು ಈ ಜಗತ್ತಿನೊಳಗೆ ಬಂದಂದ್ರೆ ಕಾಯುವರು ಯಾರು ಇಲ್ಲ, ಕಾಯುವವರೇ ಯಾರು ಇಲ್ಲ. ಹರ ಮುನಿದ್ರೆ ಗುರು ಕಾಯ್ತಾನ್ರಿ. ಆ ಗುರುವಿಗೆ ನಾವು ಸಂಪಾದನೆ ಮಾಡ್ಕೋಬೇಕಲ್ಲ. ನೀವೆಲ್ಲರೂ ಮೊಬಲಾದಿ ಚರಿಮೆಯ ಮುದ್ದೆನ ಪಾದವನ್ನ ಸ್ಮರಿಸಿ ಬದುಕಬಹುದು. ಈಗ ನಿಮ್ಗೆ ಗೊತ್ತಾಯ್ತು ಚರಿಮೆಯ ಮುದ್ದೆ ಅಂದ್ರೆ ಯಾರು, ಯಲ್ಲಾಲಿಗ ಪ್ರಭು ಮಹಾರಾಜರ ಅಂದ್ರೆ ಯಾರಂತ ನಿಮ್ಗೆ ಗೊತ್ತಾಯ್ತು. ಯವ್ವ ಹೆಸರು ಬೇರೆ ಅವ. ಎಲ್ಲಿ ಯಲ್ಲಾಲಿಗ, ಎಲ್ಲಿ ಸಿದ್ಧಲಿಂಗ, ಎಲ್ಲಿ ಚೆನ್ನವೀರ. ಇವ ದೇಹ ನಾಮಗಳಷ್ಟೇ ವ್ಯತ್ಯಾಸವ. ಅಂತರಂಗದಿಂದ ಹರಿಯುವ ಪರಮಾತ್ಮನ ಅಮೃತದ ಧಾರೆ ಎಂಬ ಆಶೀರ್ವಾದ ಅದು ಸಾಕ್ಷಾತ್ ಕೈಲಾಸದ ಶಿವಂದೇ ಅದ. ಯಲ್ಲಾಲಿಂಗನು ಅವನೇ, ಚೆನ್ನವೀರನು ಅವನೇ, ಸಿದ್ಧಲಿಂಗನು ಅವನೇ, ಸಿದ್ಧಾರೂಢರು ಅವನೇ. ಅದಕ್ಕೆ ಬಸವಣ್ಣವರು ದೇವನೊಬ್ಬ ನಾಮ. ಅದಕ್ಕೆ ನಮ್ಮಲ್ಲಿರುವ ಭ್ರಾಂತಿ ದೂರ ಆಗಬೇಕು, ಚಿಂತೆ ದೂರ ಆಗಬೇಕಂದ್ರೆ ನಿನ್ನ ಹೇಳೋದು ನೋಡ. ನಮ್ಮ ದಂಡೋತಿಯಿಂದ ಬಂದಿರುವ ಮೌನೇಶ್ ವಿಶ್ವಕರ್ಮಣ್ಣವರು ಯಾರು ಸದಾ ಯಲ್ಲಾಲಿಂಗ ಮಹಾರಾಜರಿಗೆ ನಂಬಿ ಸ್ಮರಿಸ್ತೀರಿ, ಅವರಿಗೆಂದೂ ಯಲ್ಲಾಲಿಂಗ ಮಹಾರಾಜರಿಗೆ ಕೈ ಬಿಟ್ಟಿಲ್ಲ. ಉದಾಹರಣೆ ನಾನೇ ಅಂತ ಅವ್ರನ್ನೇನು ಹೇಳಿ ಹೋಗಿದ್ದು. ಒಂದು ಸಲಾಗೆ ಯಾವ ಮುಗಿದ ಮ್ಯಾಲ ಮುಗಳು ಕೊಡಕ್ಕೆ ನೀವು ಹೋಗಿ ನೋಡಿ ದರ್ಶನ ಮಾಡಿ ಬಂದ ಬಳಕ ನಿಮ್ಮ ಮನಸ್ಸಿಗೆ ಸಮಾಧಾನ. ನಿಮ್ಗೆ ಟೈಮ್ ಇದ್ದಾಗ ಹೋಗಿ